ಇವತ್ತು ಬಹಳ ದುಃಖದ ದಿನ ನಮಗೆಲ್ಲ. ನನ್ನ ಆಪ್ತ ಮಿತ್ರ ಮತ್ತು ನಮ್ಮ ಸರ್ಕಾರದ ಸಚಿವರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಡಿ ಸುಧಾಕರ್ ಅವರು ಕಳೆದ ಒಂದು ತಿಂಗಳಿಗೂ ಹೆಚ್ಚು ದಿನ ಮಂಡಿ ನೋವು ಆಸ್ಪತ್ರೆಗೆ ಅವರು ಆಸ್ಪತ್ರೆಗೆ ಸೇರಿಸಿದ್ದರು. ಬಹಳ ಪ್ರಯತ್ನ ಮಾಡಿದ್ರು. ಕೊನೆಗೆ ಆಪರೇಷನ್ ಆದಮೇಲೆ ಲಂಗ್ ಇನ್ಸ್ಪೆಕ್ಷನ್ ಇಂದ ತೀವ್ರ ತೊಂದರೆ ಆದರು. ಕೊನೆಗೆ ಕೆಲವು ದಿನಗಳು ಮಾತ್ರ ಮಧ್ಯ ಅದು ವಾಪಸ್ ಅವ್ರಿಗೆ ಜ್ಞಾನ ಕೂಡ ಬಂದಿತ್ತು. ನಮಗೆ ವಿಶ್ವಾಸ ಇತ್ತು ಅವರು ವಾಪಸ್ಸು ಜೀವ ಸರಿಯಾದ ರೀತಿಯಲ್ಲಿ ಉಳ್ಕೊಳ್ತದೆ ಅಂತೇಳಿ ಅನೇಕ ವೈದ್ಯರನ್ನ ದೆಹಲಿಯಿಂದ, ಹೊರಗಡೆ ದೇಶದಿಂದ ಎಲ್ಲ ಕೂಡ ಕರೆಸಿ ಕೊನೆಗೆ ಮಣಿಪಾಲ್ ಹಾಸ್ಪಿಟಲಿಂದ ಎಲೆಕ್ಟ್ರಾನಿಕ್ ಸಿಟಿ, KG ಹಾಸ್ಪಿಟಲ್ಗೆ, KC ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಕೊನೆಗೆ ಇವತ್ತು ಬೆಳಗ್ಗೆ 3:15 ಅವರು ಕೊನೆ ಉಸಿರು ಹೇಳಿದ್ರು ಅಂತ ಹೇಳಿ ಡಾಕ್ಟರು ಘೋಷಣೆ ಮಾಡಿದ್ದಾರೆ. ಅವರ ಕುಟುಂಬ ಜೊತೆ ಪ್ರತಿ ಗಂಟೆಯಲ್ಲೂ ಕೂಡ ನಾನು ಸಂಪರ್ಕದಲ್ಲಿದ್ದೆ. ಕೊನೆಗೆ ಇವತ್ತು ಅವ್ರನ್ನ ಹಿರಿಯೂರಿಗೆ ಈಗ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹಿರಿಯೂರಿಗೆ ಹೋಗಿ ಸಾಯಂಕಾಲದವರೆಗೂ ಅಲ್ಲೇ ಇದ್ದು ಅಲ್ಲಿಂದ ಚಳ್ಳಕೆರೆಗೆ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದ್ದೇವೆ. ನಾನೀಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೇನೆ. ನಾಳೆ ಸಾಯಂಕಾಲ 3 ಗಂಟೆ ಮೇಲೆ ಅಂತಿಮ ನಮನವನ್ನು ಸಲ್ಲಿಸುವಂಥದ್ದು ಚಳ್ಳಕೆರೆಯಲ್ಲಿ ಇಟ್ಕೊಳ್ಳಲಾಗಿದೆ. ಜೈನ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಸರ್ಕಾರದ ಗೌರವದೊಂದಿಗೆ ಅವರಿಗೆ ನಮನ ಹೇಳುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ವಿಚಾರವನ್ನು ತಮಗೆಲ್ಲ ತಿಳಿಸ್ಲಿಕ್ಕೆ ಬಹಳ ನೋವಿನಿಂದ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ನಾನು ಕೂಡ ಇವತ್ತಲ್ಲಿಗೆ ಭೇಟಿ ಕೊಡ್ತಾ ಇದ್ದೇನೆ. ನಾಳೆ ಕೂಡ ನಾನು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಅವರು ನನ್ನ ಜೊತೆ ಬಹಳ ದೊಡ್ಡ ಒಡನಾಟ, ಬಹಳ ಚಿಕ್ಕ ವಯಸ್ಸು, ಬಹಳ ಆರೋಗ್ಯವಾಗಿದ್ದರು. ನಾನೇ SM ಕೃಷ್ಣ ಅವರ ಕಾಲದಲ್ಲಿ ಅವ್ರಿಗೆ ರಂಗನಾಥ್ ಅವ್ರ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಡಿಸುವಂಥ ಕೆಲಸ ಕೂಡ ಮಾಡಿದ್ದೆ. ಜೊತೆ ಕೂಡ ನಮ್ಮ ಜೊತೆ ಭಾಳ ಮಂತ್ರಿಯಾಗಿ ಅವ್ರಿಗೆ 2 ಪೋರ್ಟ್ಫೋಲಿಯೋ ಇತ್ತು, ಮುಜರಾಯಿ ಮತ್ತು ಪ್ಲಾನಿಂಗ್. ನಾನೇ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೆಲವು ರಿಕ್ವೆಸ್ಟ್ ಮಾಡಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಮುಜರಾಯಿ ಕೊಡಿಸ್ತೇನೆ. ಸೊ ಶಿಫ್ಟ್ ಮಾಡಿಸ್ಕೊಂಡೆ. ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಕೊಂಡ್ರು. ಸೊ ಭಾಳ ನೋವಾಗ್ತದೆ. ಅದು ಭಾರತ್ ಜೋಡೋ ಯಾತ್ರೆಯಲ್ಲಿ 5 ದಿನ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು. ರಾಹುಲ್ ಗಾಂಧಿಯವರು ಕೂಡ ಅವ್ರ ಗಮನಕ್ಕೂ ನಾನೀಗ ತಂದೆ. ಅವರು ಭಾಳ ಸದ್ಯದಲ್ಲೇ ಮಾತಾಡ್ತಾರೆ, ಅವರ ಕುಟುಂಬ ಜೊತೆ ಮಾತಾಡ್ತಾರೆ. ಈ ನಮ್ಮ ಸ್ವೇರಿಂಗ್ ಆದಮೇಲೆ, ಚೆನ್ನೈ ಸ್ವೇರಿಂಗ್ ಆದಮೇಲೆ ಅವ್ರ ಹತ್ರ ಮಾತಾಡ್ತೀನಿ ಅಂತ ನನಗೆ ತಿಳಿಸಿದ್ದಾರೆ. ಸೊ ಇಡೀ ಕಾಂಗ್ರೆಸ್ ಪಕ್ಷ ಅವರ ಪಕ್ಷ ನಿಷ್ಠೆ, ತ್ಯಾಗ ಇವೆಲ್ಲ ಕೂಡ ಸ್ಮರಿಸ್ಕೊಳ್ತದೆ. ಸೊ ನಮ್ಮೆಲ್ಲ ಮುಖಂಡಗಳಿಗೆ, ಕಾರ್ಯಕರ್ತರಿಗೆ ನಾನು ಹೇಳಿದ್ರು ಸ್ವಲ್ಪ ಶಾಂತಿನೂ ಕಾಪಾಡಬೇಕು. ಸೊ ಇವತ್ತು ಹಿರಿಯೂರಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶ ಕೊಟ್ಟು ನಾಳೆ ಚಳ್ಳಕೆರೆಯಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಇಟ್ಕೊಂಡಿದ್ದಾರೆ. ಸಹಕಾರ ಕ್ಷೇತ್ರದಲ್ಲೂ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದರು. ಇವತ್ತು ಹಾಲಿ DCC ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು. ಅವರ ಧರ್ಮಪತ್ನಿಗೆ, ಅವರ ಬಂಧುಗಳಿಗೆ, ಮಕ್ಕಳಿಗೆ, ಅವರೆಲ್ಲ ಕಾರ್ಯಕರ್ತರಿಗೆ ಅವ್ರ ಸಮಾಜ ದೊಡ್ಡದಿದ್ದರೂ ಕೂಡ ಅವರ ಚಿಕ್ಕಪ್ಪನ ಕಾಲದಿಂದ ಕೂಡ ಕ್ಷೇತ್ರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಂಥದ್ದು.
ಸೊ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ನಷ್ಟ ಆಗಿದೆ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷಕ್ಕೆ ಭಗವಂತ ತುಂಬುವಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಇವತ್ತು ಕೂಡ ತಾವು ಸಭೆ ಸಮಾರಂಭವನ್ನು ಇಟ್ಕೊಂಡಿದ್ರಿ. ಆ ಕಾರ್ಯಕ್ರಮಗಳು ಏನೋ ನಡೆಯುತ್ತಾ ಸರ್, ಅಥವಾ ಇಲ್ಲ, ಸಭೆಯಿಂದ ಕೆಲವು ಇತ್ತು. ಅದು ಸಭೆ ನಾವು ಅದನ್ನು ನಮ್ಮ ACC ನಾವು ನಡೆಸೋಕ್ಕಾಗಲ್ಲ, ಬಹಳ ಕಷ್ಟ ಆಗ್ತದೆ. ನೋಡೋಣ, ACC ಜನರಲ್ ಸೆಕ್ರೆಟರಿ ಕೂಡ ಬರ್ತಾ ಇದ್ದಾರೆ, ತೀರ್ಮಾನ ಮಾಡ್ತಾರೆ. ಆಮೇಲೆ ವಿಶೇಷವಾಗಿ ಭದ್ರಾ ಯೋಜನೆ ಅಡಿಯಲ್ಲಿ ಅವರು ಎಲ್ಲ ಆಯಿತು, ನೀರು ಬಿಡಬೇಕು, ಕಾರ್ಯಕ್ರಮ ಮಾಡಬೇಕು ಅಂತ ಬಹಳ ಇದಾಗಿತ್ತು. ಆ ಭದ್ರಾ ಯೋಜನೆ ಅಡಿಯಲ್ಲಿ ಎಲ್ಲ ನೀರನ್ನು ಬಿಡಿಸ್ಲಿಕ್ಕೆ ಎಲ್ಲ ಹೋರಾಟ ಮಾಡಿ ಭಾಳ ಯಶಸ್ವಿ ಆದರು. ಅದನ್ನು ಅವರ ಕೈಯಲ್ಲಿ, ಅವ್ರ ಜೊತೆಲಿದ್ದಾಗ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತೇಳಿ ನಿಂತಿದ್ದು. ಕಾರ್ಯಕ್ರಮ ಮುಗಿದಿದೆ. ಅದನ್ನು ಅವರಿಗೆ ಸಮರ್ಪಿಸುವಂಥ ಕೆಲಸ, ಅವರ ಹೆಸರನ್ನು ಇಡುವಂಥ ಕೆಲಸ ಆ ಯೋಜನೆಗೆ ಖಂಡಿತ ಮುಂದಕ್ಕೆ ನಾನು ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತೇನೆ. ಯಾವಾಗ ಬಂದರೂ ಅವರು ಅವರ ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, ಆಮೇಲೆ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು. ಪಕ್ಷದ ಸದಸ್ಯತ್ವವನ್ನು ಮಾಡಿದಾಗ ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಸದಸ್ಯರನ್ನ ನೋಂದಣಿ ಮಾಡಿದಂಥ ಕೀರ್ತಿ ಡಾಕ್ಟರ್ ಸುಧಾಕರ್ ಅವ್ರಿಗೆ, ಡಿ ಸುಧಾಕರ್ ಅವ್ರಿಗೆ ಅದು ಸಲ್ಲಿಸ್ತದೆ. ನಮ್ಮ ಪಕ್ಷದ ಸದಸ್ಯತ್ವ ಮಾಡಿ ಆ ಕೆಲಸವನ್ನು ಕೂಡ ಭಾಳ ಪಕ್ಷದಲ್ಲಿ ಭಾಳ ರಾಹುಲ್ ಗಾಂಧಿ ಅವರ ಯಾತ್ರೆಯಲ್ಲಿ ಮಳೆ ಬಂದ್ಬಿಡ್ತು. ಅವತ್ತು ರಾತ್ರಿ ಪಟ್ಟಂಥ ಶ್ರಮ ಯಶಸ್ಸು ಮಾಡಬೇಕು. ಭಾಳ ಅವ್ಯವಸ್ಥೆ ಆಯಿತು. ನಮ್ಮ ಆ ಜಾಗ ಅಲ್ಲಿ ಅವರೆಲ್ಲ ಉಳ್ಕೊಳ್ಳುವಂಥ ಜಾಗ, ಇಡೀ ರಾತ್ರಿ ಅವರ ಕಾರ್ಯಕರ್ತರು, ಅವರ ಮುಖಂಡತ್ವದಲ್ಲಿ ಪಟ್ಟಂಥ ಶ್ರಮ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ದೊಡ್ಡ ಹೋರಾಟವನ್ನು ಮಾಡಿ ಭಾರತ್ ಜೋಡೋ ಯಾತ್ರೆಯನ್ನು ಯಶಸ್ಸನ್ನು ಮಾಡಿದ್ದಾರೆ. ಓಕೆ.